ಊರಿಂದ ಹೊರಡ್ತಾ ಇದ್ದೀರಿ ನಮ್ಮೂರಿಗೆ. ಇವಾಗ ಯಾಕೋ ಊರಲ್ಲಿ ಬಿಸಿಲಿಗೆ ಜಾಸ್ತಿ ಮತ್ತೆ ಮುಖ ಕಪ್ಪಗಾಗ್ಬಿಟ್ಟಿದೆ, ಮತ್ತೆ ಮಂಗು ಯಾಕೋ ಎದ್ದು ಕಾಣಿಸ್ತೈತೆ. ನಾನು ಹೇಳಿದ್ನಲ್ಲ, ಬಿಸಿಲಲ್ಲಿ ಹೋದರೆ ಸಾಕು ಮತ್ತೆ ಎದ್ದು ಕಾಣಿಸುತ್ತೆ. ಒಂದೊಂದು ಸಾರಿ ಸನ್ಸ್ಕ್ರೀನು ನೆನ್ಪಿಟ್ಕೊಂಡು ಹಚ್ಕೊತೀನಿ, ಒಂದೊಂದು ಸಾರಿ ಇದ್ದಕ್ಕಿದ್ದಂಗೆ ತೋಟದ ಹತ್ರ ಹೋಗಬೇಕು ಅಂದರೆ ಹಂಗೆ ಮರೆತುಬಿಟ್ಟು ಹೋಗ್ಬಿಡ್ತೀನಿ. ಅದಕ್ಕೆ ಸ್ವಲ್ಪ ಎದ್ದು ಕಾಣಿಸ್ತೈತೆ, ಮತ್ತೆ ಹೋಗಿ ಕ್ರೀಮು ಪ್ರೋಸೆಸಿಂಗು ಸ್ಟಾರ್ಟ್ ಮಾಡಬೇಕು. ಇಲ್ಲಿ ಬೇರೆ ದಾರಿಯಲ್ಲಿ ಹೋಗ್ತಾ ಇದ್ದೀರಿ, ಬರೀ ಕಾಡೇ ಇದೆ, ತುಂಬ ಚೆನ್ನಾಗಿದೆ. ಹಸಿರು ಹಸಿರಾಗಿ ಏನಂದರೆ ಈ ಸಿಕ್ಕಾಪಟ್ಟೆ ಬಿಸಿಲಲ್ಲಿ ಹೊರಡ್ತಾ ಇದ್ದೀರಿ. ಮಧ್ಯಾಹ್ನ 12:30ಗೆ ಬಿಟ್ರಿ, ಸಿಕ್ಕಾಪಟ್ಟೆ ಬಿಸಿಲಂದರೆ ಬಿಸಿಲು. ಅದಕ್ಕೆ ಕಾಡಲ್ಲಿ ಅದು ಒಂದೇ ರೋಡ್ ಮಾತ್ರ ಚೆನ್ನಾಗಿದೆ, ಅದಕ್ಕೆ ಆ ರೋಡಲ್ಲಿ ಹೋಗ್ತಾ ಇದ್ದೀರಿ. ಕಾಡು ನೋಡಿ, ಇಲ್ಲಿ ತೆಂಗಿನ ಮರಗಳು, ಬರೀ ಕಾಡೇ ಇದೆ. ಒಂದು ಸ್ವಲ್ಪ ಹತ್ರ ಮಾತ್ರ, ನಮ್ಮೂರ ಹತ್ರ ಹೋದರೆ ಮಾತ್ರ ಸಿಟಿ ಸಿಗುತ್ತೆ. ಇನ್ನೆಲ್ಲ ಫುಲ್ಲು ನಮ್ಮ ಕಾಮಸಮುದ್ರ ಬಿಟ್ಟರೆ ಫುಲ್ಲು ಕಾಡೇ. ಈ ಬಿಸಿಲಲ್ಲಿ ಐಸ್ ಕ್ರೀಮು ತಿನ್ನಲೇಬೇಕಲ್ಲ, ಮಕ್ಕಳು ಐಸ್ ಕ್ರೀಮ್ ಕೇಳಿದ್ರು ಅಂತ ನಮ್ಮ ಯಜಮಾನ್ರು ಐಸ್ ಕ್ರೀಮ್ ಬೇರೆ. ನನ್ನ ಮಗಳು ಕೇಳ್ತಾನೆ ನಿದ್ದೆ ಮಾಡಿಬಿಟ್ಲು. ಬರೀ ಕಾಡೇ ಇತ್ತು, ಎಲ್ಲೂ ಬೇಕ್ರಿ ಇರಲಿಲ್ಲ. ಅದಕ್ಕೆ ಇನ್ನು ಸ್ವಲ್ಪ ಮುಂದೆ ಹೋಗಲಿ ತಗೊಡ್ತೀನಿ ಅಂದರು. ಬೇಕ್ರಿ ಬಂದೇ ಬಿಡ್ತು, ತಗೊಟ್ರು. ಆಮೇಲೆ ನೋಡಿ ಮನೆಗೆ ಬಂದ್ರಿ, ಸ್ವಲ್ಪ ರೆಸ್ಟ್ ಮಾಡಿ ಡ್ರೆಸ್ ಚೇಂಜ್ ಮಾಡಿ ಆಮೇಲೆ ವಿಡಿಯೋ ಸ್ಟಾರ್ಟ್ ಮಾಡಿದೆ. ನಮ್ಮ ತುಳಸಿ ಗಿಡ ಅಂತೂ 8 ದಿನ ಆಗಿತ್ತು, ಎಲ್ಲೂ ಒಣಗೋಗಿತ್ತು. ನೀರು ಹಾಕಿದ ತಕ್ಷಣ ಸ್ವಲ್ಪ ಕಳೆ ಬಂತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ,